ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನ BCAP ಸ್ಮಾರಕದಿಂದ ಇದನ್ನ ನಾವು ಪೇಷಂಟ್ಸ್ಗೆ ಎಲ್ಲ ಈಗ ತಾನೇ ತಾಯಂದಿರಾಗಿರೋ ಎಲ್ಲ ಮಹಿಳೆಯರಿಗೆ ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಹೇಳಿ ಈ ಫಂಕ್ಷನ್ ಮಾಡಿದ್ದಾರೆ. ತಾಯಿ ಮಗು ಜನಿಸಿದ ತಕ್ಷಣ ಮಲೆ ಹಾಲು ಕುಡಿಸೋದು ಎಷ್ಟು ಇಂಪಾರ್ಟೆಂಟ್. ತಾಯಿ ಹಾಲೇನು ಬರ್ತೈತಲ್ಲ ಅದಕ್ಕೆ ಕಲರ್ ಇರುವುದಿಲ್ಲ, ಅದು ಕಲರ್ಲೆಸ್ ನೀರಿನ ತರ ಇರ್ತೈತಿ, ಸ್ವಲ್ಪ ಜಿಗಿಟ್ ಇರ್ತೈತಿ. ಅದಕ್ಕೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಅದ್ರಾಗ ಪೌಷ್ಟಿಕತೆ ಜಾಸ್ತಿ ಇರ್ತೈತಿ. ಮೊದಲು ಹಳೆ ಕಾಲದಾಗ ಏನ್ ಮಾಡ್ತಿದ್ರು, ಇದನ್ನ ಚೆಲ್ ಬಿಡ್ತಿದ್ರು ಉಪಯೋಗ ಇಲ್ಲ ಅಂತ ಹೇಳಿ. ಖರೆ ಆಕ್ಚುಲಿ ಇದ್ರಾಗ ಪೌಷ್ಟಿಕತೆ ಜಾಸ್ತಿ ಇರೋದ್ರಿಂದ ಈ ಹಾಲನ್ನು ಚೆಲ್ಲಬಾರ್ದು, ಇದನ್ನ ಮಗುಗ ಕುಡಿಸ್ಬೇಕು. ಈ ಡೆಲಿವರಿ ಆಗೋಣ ಕೆಲವೊಬ್ರು ಜೇನುತುಪ್ಪ ಹಚ್ತಾರ, ಸಕ್ರೆ ನೀರ್ ಹಚ್ತಾರ, ಇವೆಲ್ಲ ಕೊಡಬಾರ್ದು. ಪ್ರತಿ ತಾಯಿಂದೂ ಕೂಸಿಗೆ ಮಲಿ ಕುಡಿಸಿದ ತಕ್ಷಣ ಇಡ್ಲಿಗೆ ಹಾಕಿ ಬೆನ್ ತಟ್ಟಿ ಬೇಗ ಬರೆಸಿ ಆಮೇಲೆ ಎಷ್ಟು ದಿನ ಮಾಡ್ಬೇಕು ಇದನ್ನ? ಮಗು 1 ವರ್ಷ ಆಗುತ್ತಾನು ಮಾಡ್ಬೇಕು. 1 ವರ್ಷ ಅಂತೂ ಕನಿಷ್ಠ ಪೂರ್ತಿ 1 ವರ್ಷ ಅಂತೂ ಮಲಿ ಕುಡಿಸ್ಲೇಬೇಕು. 1 ವರ್ಷದ ನಂತರ ಹಾಲು ಕುಡಿಸೋದು ನಿಲ್ಲಿಸಿ. ಯಾಕ? ತಾಯಿ ಅಶಕ್ತ ಆಗ್ತಾರ. ತಾಯಿ ಪೂರ್ತಿ ಪೌಷ್ಟಿಕತೆಯನ್ನ ಕೂಸಿಗೆ ದೊರಕಿಸುವಷ್ಟು ಹಾಲು ಉತ್ಪತ್ತಿ ಮಾಡಕ್ ಆಗಂಗಿಲ್ಲ. ನೀವು ಸ್ಟೂಡೆಂಟ್ಸ್ ಎಲ್ಲ ಇದು ಮಾಹಿತಿ ತಗೊಂಡಿರಲ್ಲ, ನಿಮ್ಮ ಅಕ್ಕಪಕ್ಕದ ಜನರಿಗೆ, ಅಕ್ಕಪಕ್ಕದ ಹೆಣ್ಣು ಮಕ್ಕಳಿಗೆ ಇದು ಮಾಹಿತಿನ ಕೊಡ್ಬೇಕು.